ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು SATS LBA ವೆಬ್ಸೈಟಲ್ಲಿ ಬ್ರಿಡ್ಜ್ ಕೋರ್ಸ್ ಅಂದರೆ ಸೇತುಬಂಧ ಏನು ಕಾರ್ಯಕ್ರಮ ನಡೀತಾ ಇದೆ, ಈ ಒಂದು ಸೇತುಬಂಧ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಪೂರ್ವ ಪರೀಕ್ಷೆಯನ್ನು ಮಾಡಿರ್ತೀವಿ. ಆ ಪೂರ್ವ ಪರೀಕ್ಷೆಯ ಗ್ರೇಡ್ಗಳನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಒಂದು ಅಮೂಲ್ಯವಾದ ಉಪಯುಕ್ತ ಮಾಹಿತಿ ನಿಮಗೆ ಸಿಗುತ್ತೆ ಅಂತ ನಾನು ಅದರ ಭಾವಿಸ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ LBAಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿಬಿಟ್ಟು ಅಲ್ಲಿ ಟೈಪ್ ಮಾಡಿ LBA ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ನಿಮಗೆ ಮೊದಲಿಗೆ ಒಂದು ಆಪ್ಷನ್ ಬರುತ್ತೆ ನೋಡಿ, ಸೈನ್ ಇನ್ ಅಂತ. ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಕರ್ನಾಟಕ ಸೈನ್ ಇನ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೋಡ್ಬೋದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಆ್ಯಸ್ ಅಂತ ಇದೆ. ಸೊ ನಾವು ಈ ಒಂದು ಸೇತುಬಂಧ ಬ್ರಿಡ್ಜ್ ಕೋರ್ಸ್ ಇನ್ ಗ್ರೇಡನ್ನು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳ ಒಂದು ಶ್ರೇಣಿಯನ್ನು ನಾವು ಎಂಟ್ರಿ ಮಾಡಬೇಕಾಗಿದೆ. ಆ ಎಂಟ್ರಿ ಮಾಡಬೇಕಪ್ಪ ಅಂದರೆ ಆ್ಯಸ್ ಎ ಟೀಚರ್ ಆಗಿ ನಾವು ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ಟೀಚರ್ ಎನ್ನುವ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯೂಸರ್ ನೇಮ್ ಅಂದರೆ ನಿಮ್ಮ KGID ನಂಬರನ್ನು ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ ನಿಮಗೊಂದು OTP ಬರುತ್ತೆ. ಆ OTPಯನ್ನು ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಸೊ OTP ವೆರಿಫೈ ಮಾಡಿದ ತಕ್ಷಣ ನಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಇಲ್ಲಿ ಹೆಸರು ನೇಮ್ ಬರುತ್ತೆ. ಓಕೆ, ಈಗ ನಾವು ಬ್ರಿಡ್ಜ್ ಕೋರ್ಸ್ ಶ್ರೇಣಿಗಳನ್ನು ಯಾವ ರೀತಿ ಎಂಟ್ರಿ ಮಾಡಬೇಕಪ್ಪ ಅಂದರೆ ಇಲ್ಲಿ ಮೆನು ಬಾರ್ ಕಾಣ್ತಾ ಇದೆಯಲ್ವ, 3 ಗೆರೆಗಳು, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ 3 ಆಪ್ಷನ್ಸ್ ಬರ್ತಾ ಇದೆ. ಟೀಚರ್ ಪ್ರೊಫೈಲ್, ಲೆಸನ್ ಪ್ಲ್ಯಾನ್, ಅಸೆಸ್ಮೆಂಟ್. ಇಲ್ಲಿ ಅಸೆಸ್ಮೆಂಟ್ ಅನ್ನೋದು ನೋಡಿ, ಈ ಥರ ಅಸೆಸ್ಮೆಂಟ್ ಅಂತ ಇರ್ತಲ್ವ, ಅಸೆಸ್ಮೆಂಟ್ ಡೌನ್ ಆರೋ ಮಾರ್ಕಲ್ ಮೇಲೆ ಕ್ಲಿಕ್ ಮಾಡಿದರೆ LBA ಅಸೆಸ್ಮೆಂಟ್ ಎಂಟ್ರಿ ರಿಪೋರ್ಟ್ ಮತ್ತು ಬ್ರಿಡ್ಜ್ ಕೋರ್ಸ್ ಅಂತ 3 ಆಪ್ಷನ್ ಬರ್ತಾ ಇದೆ. ಸೊ ನಾನೀಗ ಈ ಬ್ರಿಡ್ಜ್ ಕೋರ್ಸ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈ ಬ್ರಿಡ್ಜ್ ಕೋರ್ಸ್ ಎನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಮೊಬೈಲಲ್ಲಿ ಮಾಡಿದರೆ ಈ ಸ್ಕ್ರೀನ್ ಹಾಗೆ ಇರುತ್ತೆ. ಅದು ಹೋಗ್ಬೇಕಪ್ಪ ಅಂದರೆ ಸೊ ಸೈಡಲ್ಲಿ ಎಲ್ಲಾದರೂ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದು ಹೋಗುತ್ತೆ. ಓಕೆ, ಸೊ ಈಗ ಬರೋಣ. ಈಗ ಮೊದಲನೇದಾಗಿ ಮೀಡಿಯಮ್. ಇಲ್ಲಿ ಒಂದೇ ಮೀಡಿಯಮ್ ಇದ್ದರೆ ಅದು ಬೈ ಡಿಫಾಲ್ಟ್ ಅದೇ ತೊಗೊಂಡಿರುತ್ತೆ. ನೀವು 2 ಮೀಡಿಯಮ್ ಇದ್ದರೆ ನೀವು ಇಲ್ಲಿ ಡ್ರಾಪ್ ಡೌನಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಅಂತ ಇದೆ. ಸೆಲೆಕ್ಟ್ ಕ್ಲಾಸ್ ಅಂದರೆ ಇಲ್ಲಿ LPS ಅಂದರೆ 1 to 5th ನಿಮ್ಮ ತರಗತಿಗೆ ತಕ್ಕಂತೆ ಇಲ್ಲಿ ತರಗತಿಗಳು ಓಪನ್ ಆಗ್ತವೆ. ಸೊ ನಾನೀಗ 4ನೇ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಇಲ್ಲಿ ಗ್ರೂಪ್ ಅಂತ ಕೇಳುತ್ತೆ. ಇಲ್ಲಿ ನೀವೇನು ರಿಸಲ್ಟ್ ಎಂಟ್ರಿ ಮಾಡಬೇಕಾದ್ರೆ ಬರ್ತಕ್ಕಂಥ ಗ್ರೂಪ್ ಇಲ್ಲಿ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. 1 to 5th ಒಂದು ರೀತಿಯ ಗ್ರೂಪ್ ಇರುತ್ತೆ, ಮತ್ತು 6th to 10th ಮತ್ತೊಂದು ರೀತಿಯ ಗ್ರೂಪು ಇರುತ್ತೆ, ನಿಮಗೆ ಗೊತ್ತಿದೆ ಆಲ್ರೆಡಿ. ಇಲ್ಲಿ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟಾರ್ ಮಾರ್ಕ್ ಏನಿದ್ದಾವೆ ಅವೆಲ್ಲ ಕಂಪಲ್ಸರಿ ಎಂಟ್ರಿ ಮಾಡಲೇಬೇಕು. ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಡೇಟು ಅಂದರೆ ನೀವು ಪೂರ್ವ ಪರೀಕ್ಷೆಯನ್ನು ನಿಮ್ಮ ಶಾಲೆಯಲ್ಲಿ ಯಾವ ದಿನಾಂಕದನ್ನು ನಡೆಸಿದ್ರಿ ಆ ಒಂದು ದಿನಾಂಕವನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಕ್ಯಾಲೆಂಡರ್ ಸೆಟ್ ಆಗುತ್ತೆ. ಸೊ ಆ ಒಂದು ದಿನಾಂಕವನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೇಟ್ ಬರುತ್ತೆ. ಸೊ ಇಷ್ಟೆಲ್ಲ ಮಾಹಿತಿನ ಎಂಟ್ರಿ ಮಾಡಿ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ, ಈ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಟನ್ ಕೊಟ್ಟ ತಕ್ಷಣವೇ ಇಲ್ಲಿ ನೋಡ್ಬೋದು ಮೊದಲಿಗೆ ಪ್ರೀ ಟೆಸ್ಟ್ 4A ಅಂತ ಇದೆ. ಅಂದರೆ 2ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇಲ್ಲಿ ಪ್ರೀ ಟೆಸ್ಟ್ 4A ಅಂತ ಇರುತ್ತೆ ಫಾರಮ್ ನಂಬರು. ನಾವೇನು SAPನಲ್ಲಿ ಯೂಸ್ ಮಾಡ್ತೀವಲ್ಲ ಅದೇ ಫಾರಮ್ ನಂಬರ್ನ ಇಲ್ಲಿ ಅಳವಡಿಸಿದ್ದಾರೆ. 6ರಿಂದ 10ನೇ ತರಗತಿ ಆದರೆ 4B ಅಂತ ಇರುತ್ತೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಕ್ಲಾಸು ಡೇಟು ಎಲ್ಲ ಬಂದಿರುತ್ತೆ. ಇಲ್ಲಿ ನೀವು ಯಾವ ತರಗತಿಗೆ ಯಾವ ಸಬ್ಜೆಕ್ಟನ್ನು ಎಂಟ್ರಿ ಮಾಡಿರ್ತೀರಲ್ವ, ಸೊ ಅಲ್ಲಿ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಲರ್ನಿಂಗ್ ಔಟ್ಕಮ್ ಇರುತ್ತೆ. ಸೊ ಆ ಲರ್ನಿಂಗ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಲರ್ನಿಂಗ್ ಔಟ್ಕಮ್ ಇದೆ ಮತ್ತು ಅವು ಯಾವ್ಯಾವ ಇದ್ದಾವೆ ಅಂತ
ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾವು ಈಗ ಎಂಟ್ರಿ ಮಾಡಬೇಕಾಗಿರ್ತಕ್ಕಂಥ ಗ್ರೇಡು, ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಲರ್ನಿಂಗ್ ಔಟ್ಕಮ್ ಇದೆ. ಈ ಒಂದು ಲರ್ನಿಂಗ್ ಔಟ್ಕಮ್ಗೆ ಸಂಬಂಧಪಟ್ಟಂತೆ ನಾವು ಪೂರ್ವ ಪರೀಕ್ಷೆಯನ್ನು ಮಾಡಿರ್ತೇವೆ. ಇದೇ ಲರ್ನಿಂಗ್ ಔಟ್ಕಮ್ಗೆ ಸಂಬಂಧಪಟ್ಟಂತೆ ನಾವು ಪರೀಕ್ಷೆಯನ್ನು ಮಾಡಿರಬೇಕೆ ಹೊರತು ನಮಗೆ ಸುಮ್ಮನೆ ಯಾವುದೋ ಒಂದು ದಾಖಲೆಗೋಸ್ಕರ ನಾವೇನು ಪರೀಕ್ಷೆ ಮಾಡಬಾರ್ದು. ಸೊ ಲರ್ನಿಂಗ್ ಔಟ್ಕಮ್ ಬೇಸ್ಡ್ ಮೇಲೆ ನಾವು ಪೂರ್ವ ಪರೀಕ್ಷೆಯನ್ನು ಮಾಡಿರಬೇಕಾಗುತ್ತೆ. ಓಕೆ, ಇಲ್ಲಿ ಎಷ್ಟು ಲರ್ನಿಂಗ್ ಔಟ್ಕಮ್ ಇದ್ದಾವೆ ಅದಕ್ಕೆ ತಕ್ಕಂತೆ ನಾವು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನಾವು ಪೂರ್ವ ಪರೀಕ್ಷೆಯನ್ನು ನಡೆಸಿರಬೇಕು. ಈಗ ಮೊದಲೇ ಒಂದು ಏನು ಲರ್ನಿಂಗ್ ಔಟ್ಕಮ್ ಇದೆ, ಆ ಮೊದಲೇ ಲರ್ನಿಂಗ್ ಔಟ್ಕಮ್ಗೆ ತಕ್ಕಂತೆ ಒಂದು ಕ್ವಶನನ್ನು ನೀವು ತಯಾರು ಮಾಡಿರ್ತೀವಿ. ಆ ಒಂದು ಪ್ರಶ್ನೆಗೆ ಆ ಒಂದು ಮಗು ಸರಿಯಾಗಿ ಉತ್ತರಿಸಿದರೆ ಎ ಅಂತ ಕೊಟ್ಟಿರ್ತೀರಿ, ತಪ್ಪಾಗಿ ಉತ್ತರಿಸಿದ್ರಿ ಅಥವಾ ಅರ್ಧಂಬರ್ಧ ಉತ್ತರ ಬರೆದಿದ್ರೆ ಅಥವಾ ಉತ್ತರನೇ ಬರೆದಿಲ್ಲ ಅಂದರೆ ಬಿ ಗ್ರೇಡನ್ನು ನೀವು ಕೊಟ್ಟಿರ್ತೀರಿ. ಆ ಗ್ರೇಡನ್ನು ನೀವು ಇಲ್ಲಿ ಸ್ಯಾಪಲ್ಲಿ ಆಲ್ರೆಡಿ ಎಂಟ್ರಿ ಮಾಡ್ಕೊಂಡಿದ್ದೀರಿ. ಸೊ ಅದೇ ಗ್ರೇಡನ್ನೇ ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಈಗ ಕನ್ನಡಕ್ಕೆ ಸಂಬಂಧಪಟ್ಟಂತೆ 5ನೇ ಕ್ಲಾಸ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಟ್ಟು 10 ಲರ್ನಿಂಗ್ ಔಟ್ಕಮ್ ಇದ್ದಾವೆ. ಈ ಲರ್ನಿಂಗ್ ಔಟ್ಕಮ್ಗೆ ತಕ್ಕಂತೆ ಮಗು ಯಾವ ಗ್ರೇಡನ್ನು ತೆಗೆದುಕೊಂಡಿದೆ ಅಂತ ನಾವಿಲ್ಲಿ ಗ್ರೇಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ L1 L2 L3 ಅಂದರೆ ಲರ್ನಿಂಗ್ ಔಟ್ಕಮ್ಗಳು ಅಪ್ ಟು ಎಷ್ಟಿರ್ತವೆ ಇಲ್ಲಿ ಇರ್ತವೆ ನೋಡಿರಿ. ಒಟ್ಟು ಆ ಸಂಬಂಧಪಟ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ಲರ್ನಿಂಗ್ ಔಟ್ಕಮ್ ಇದ್ದಾವೆ. ಸೊ ನಾವೇನು ಮಾಡಬೇಕಾಗುತ್ತೆ, ಜಸ್ಟ್ ಈ ಬಾಕ್ಸಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಆ ಒಂದು ಮಗು ಯಾವ ಒಂದು ಗ್ರೇಡನ್ನು ಎ ತಗೊಂಡಿದ್ರೆ ಎ ಅಂತ ಟೈಪ್ ಮಾಡಿ, ಬಿ ತೆಗೆದುಕೊಂಡಿದ್ರೆ ಬಿ ಅಂತ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೂ ಒಂದು ನೀವು ಗಮನಿಸಬೇಕು, ಏನಪ್ಪ ಅಂದರೆ ಆ ಒಂದು ಮಗು ಒಂದು ವೇಳೆ ಎ ಗ್ರೇಡ್ ತಗೊಂಡಿದ್ರೆ ಅದು ಗ್ರೀನ್ ಕಲರಲ್ಲಿ ಬರುತ್ತೆ, ಬಿ ಗ್ರೇಡ್ ಅಂತ ನೀವು ಎಂಟ್ರಿ ಮಾಡಿದರೆ ಅದು ರೆಡ್ ಕಲರಲ್ಲಿ ಬರುತ್ತೆ. ಸೊ ಅದು ಯಾಕೆ ಅಂತ ನಿಮಗೆ ನೆಕ್ಸ್ಟ್ ಮುಂದೆ ಗೊತ್ತಾಗುತ್ತೆ. ಈಗ ನಾವು ಪೂರ್ವ ಪರೀಕ್ಷೆಯನ್ನು ಎಂಟ್ರಿ ಮಾಡಿದ್ದೇವೆ, ಗ್ರೇಡನ್ನು ಪೂರ್ವ ಪರೀಕ್ಷೆ ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟ್ ಸಾಫಲ್ಯ ಪರೀಕ್ಷೆಯ ಶ್ರೇಣಿಗಳನ್ನು ಕೂಡ ನಾವು ಎಂಟ್ರಿ ಮಾಡಬೇಕಾಗಿರುತ್ತೆ. ಓಕೆ, ಅದು 15ನೇ ತಾರೀಕಿನ ಮೇಲೆ ಅದು ಮೇ ಬಿ ಆ್ಯಕ್ಟಿವ್ ಆಗ್ಬೋದು. ಸೊ ಸದ್ಯಕ್ಕೆ ನಾವೇನು ಮಾಡಬೇಕಾಗುತ್ತೆ, ಈ ಪೂರ್ವ ಪರೀಕ್ಷೆಯ ಶ್ರೇಣಿಗಳನ್ನು ಮಾತ್ರ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೀವೆಲ್ಲ ಆ ಒಂದು ಗ್ರೇಡ್ಗಳನ್ನು ಇಲ್ಲಿ ಬಾಕ್ಸ್ ಸಂಬಂಧಪಟ್ಟ ಗ್ರೇಡ್ಗಳನ್ನು ಎ ತೆಗೆದಿದ್ರೆ ಎ, ಬಿ ತೆಗೆದಿದ್ರೆ ಬಿ ಎಲ್ಲ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸೇವ್ ಅಂತ ಇದೆ. ಓಕೆ, ಈ ಸೇವಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಡಿ ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಆಗ ನೀವೇನು ಮಾಡ್ಬೋದು, ಓಕೆ ಸೇವ್ ಅಂತ ಕೊಟ್ಟರೆ ಆಗ ಅಲ್ಲಿ ನಿಮಗೆ ಪಾಪಪ್ ಮೆಸೇಜ್ ಬರುತ್ತೆ, ಒಂದು ಗ್ರೇಡ್ಗಳನ್ನು ಯಶಸ್ವಿಯಾಗಿ ಸೇವ್ಗೊಳಿಸಲಾಗಿದೆ ಅಂತ. ಆಮೇಲೆ ಇನ್ನೂ ಒಂದು ಗಮನಿಸಿ, ನೀವು ಸೇವ್ ಕೊಟ್ಟ ಮೇಲೆ ಇಲ್ಲಿ ಪಕ್ಕದಾಗ ಇನ್ನೂ ಒಂದು ಇದೆ ಫೈನಲ್ ಸೇವ್ ಅಂತ. ಓಕೆನಾ? ಸೊ ನೀವೊಂದು ಸರಿ ಫೈನಲ್ ಸೇವ್ ಕೊಡೋದಕ್ಕಿಂತ ಮುಂಚೆ ಗಮನವಿಟ್ಟು ನೀವು ಎಂಟ್ರಿ ಮಾಡಿರ್ತಕ್ಕಂಥ ಎಲ್ಲ ಗ್ರೇಡ್ಗಳು ಸರಿಯಾಗಿ ನಮೂದಾಗಿದೆ ಅಂತ ಚೆಕ್ ಮಾಡಿ ನೀವು ಫೈನಲ್ ಸೇವನ್ನು ಕೊಡಬೇಕಾಗುತ್ತೆ. ಓಕೆ, ನೀವು ಜಸ್ಟ್ ಸೇವ್ ಕೊಟ್ಟರೆ ಎಷ್ಟು ಸಾರಿ ಬೇಕಾದರೂ ನೀವು ಎಡಿಟ್ ಮಾಡ್ಬೋದು ಅಂಟಿಲ್ ಫೈನಲ್ ಸೇವ್ ಕೊಡೋ ತನಕ. ಒಂದು ಸಾರಿ ಫೈನಲ್ ಸೇವ್ ಕೊಟ್ಟ ಮೇಲೆ ನೀವು ಯಾವುದೇ ಗ್ರೇಡನ್ನು ಅಲ್ಲಿ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದರೆ ಇಲ್ಲಿ ಸೇವ್ ಮತ್ತು ಫೈನಲ್ ಈ ಆಪ್ಷನ್ಸ್ಗಳೇ ರಿಮೂವ್ ಆಗ್ತವೆ. ನೀವು ಫೈನಲ್ ಸೇವ್ ಕೊಟ್ಟ ತಕ್ಷಣ ಸೇವ್ ಮತ್ತು ಇದು ಆಪ್ಷನ್ ಇದೆ ಫೈನಲ್ ಸೇವ್ ಅಂತ, ಈ ಆಪ್ಷನ್ಸೇ ರಿಮೂವ್ ಆಗ್ತವೆ. ಆಲ್ರೆಡಿ ಡಾಟಾ ಫ್ರೀಸ್ಡ್ ಅಂತ ಬರುತ್ತೆ. ಸೊ ಹಾಗಾಗಿ ನೀವು ಫೈನಲ್ ಸೇವ್ ಕೊಡೋದಕ್ಕಿಂತ ಮುಂಚೆ ಒಂದು ಸರಿ ಎಲ್ಲ ಶ್ರೇಣಿಗಳನ್ನು ಎಲ್ಲ ಮಗುವಿಗೆ ಸರಿಯಾದ ಶ್ರೇಣಿಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಂತ ಅಥವಾ ಎಂಟ್ರಿ ಮಾಡಿದ್ರಂತ ಚೆಕ್ ಮಾಡಿಕೊಂಡು ನೀವು ಮತ್ತು ಫೈನಲ್ ಸೇವನ್ನು ಕೊಡಿ. ಓಕೆ, ಮತ್ತು ಫೈನಲ್ ಸೇವ್ ಕೊಟ್ಟ ಮೇಲೆ ಯಾವುದೇ ಬದಲಾವಣೆಗೆ ಅವಕಾಶಗಳು ಇರೋದಿಲ್ಲ. ಸರಿನಾ? ಇದಿಷ್ಟು ನಿಮ್ಮ ಇದಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ನಾವೇನು ಎಂಟ್ರಿ ಮಾಡಿರ್ತೀವಲ್ಲ ಶ್ರೇಣಿಗಳು, ಅದರ ಒಂದು ಕಾಪಿ ಪ್ರತಿಯನ್ನು ನಾವು PDF ರೂಪದಲ್ಲೂ ಕೂಡ ತಗೋಬೋದು. ಅದು ಯಾವ ರೀತಿ ಅಂತಂದರೆ, ಇಲ್ಲಿ ಮಕ್ಕಳ ಒಂದು ಲೀಸ್ಟ್ ಬರುತ್ತಲ್ವ, ಅಲ್ಲಿ ಒಂದು PDF ಮತ್ತು ಎಕ್ಸೆಲ್ ಅಂತ ಎರಡು ಆಪ್ಷನ್ ಇರುತ್ತೆ. ನೀವೆಲ್ಲ ಎಂಟ್ರಿ ಮಾಡಿ ಸೇವ್ ಕೊಟ್ಟ ಮೇಲೆ ಇಲ್ಲಿ PDF ಅಂತ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವೇನು ಎಂಟ್ರಿ ಮಾಡಿರ್ತೀರಲ್ವ ಆ ಒಂದು ಗ್ರೇಡ್ಸು PDF ರೂಪದಲ್ಲಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಓಕೆನಾ? ಆ ರಿಪೋರ್ಟನ್ನು ಕೂಡ ನೀವು ತಗೋಬೋದು. ಆಮೇಲೆ ಇಲ್ಲಿ ಕೆಳಗಡೆ ಮಕ್ಕಳ ಲೀಸ್ಟು ಅಟ್ ಎ ಟೈಮ್ 10 ಅಷ್ಟೇ ಬರುತ್ತೆ ಬೈ ಡಿಫಾಲ್ಟು. ನೀವು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅದನ್ನು ಎಷ್ಟಕ್ಕೆ ಬೇಕಾದರೂ ನೀವು ಎಂಟ್ರಿನ ಚೇಂಜ್ ಮಾಡ್ಕೋಬೋದು. ಓಕೆನಾ? ಇದಿಷ್ಟು ನೀವು ಈ ಗ್ರೇಡ್ ಎಂಟ್ರಿ ಬ್ರಿಡ್ಜ್ ಕೋರ್ಸ್ಗೆ ಗ್ರೇಡ್ಗೆ ಸಂಬಂಧಪಟ್ಟಂತೆ ನೀವೇನು ಮಾಡ್ಬೋದು ಮಾಹಿತಿಯನ್ನು ತಿಳ್ಕೊಂಡಿರಿ. ಜೊತೆಗೆ ನೆಕ್ಸ್ಟ್ ಅದು ಇದಾದ ನಂತರ ಇಲ್ಲಿ ನೋಡ್ಬೋದು, ಇಲ್ಲಿದೆ ಪೋಸ್ಟ್ ಟೆಸ್ಟ್ ಅಂತ ಇದೆ.
ಅಂದರೆ ಸಾಫಲ್ಯ ಪರೀಕ್ಷೆಯ ಶ್ರೇಣಿಗಳು ಸದ್ಯಕ್ಕೆ ವ್ಯೂ ಓನ್ಲಿ ಅಂತ ಇದೆ, ಅಂದರೆ ನೋಡ್ಬೋದು ಅಷ್ಟೇ. ಇದು ಇನ್ನು ಯಾವುದಕ್ಕೆ ಗ್ರೇಡ್ ಎಂಟ್ರಿನ ಮಾಡೋದಕ್ಕೆ ಬರೋದಿಲ್ಲ. ಸೊ 15ನೇ ತಾರೀಕು ಆದಮೇಲೆ ನಾವೇನು ಶಾಲೆಯಲ್ಲಿ ಸಾಫಲ್ಯ ಪರೀಕ್ಷೆ ಮಾಡ್ತೇವೆ, ಸೊ ಆಗ ನಾವು ಈ ಪೋಸ್ಟ್ ಟೆಸ್ಟ್ ಶ್ರೇಣಿಗಳನ್ನು ಎಂಟ್ರಿ ಮಾಡ್ಬೋದು. ಓಕೆನಾ? ಸೊ ಆಗ ನೋಡಿರಿ, ಈ ಒಂದು ಪೋಸ್ಟ್ ಟೆಸ್ಟ್ ಎಂಟ್ರಿ ಮಾಡಬೇಕಾದ್ರೆ ನಮಗೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನು ಗೊತ್ತಾ, ನಾನು ನಿಮ್ಗೆ ಆಗಲೇ ಇದೆ, ಇದು ಎ ಶ್ರೇಣಿ ತೊಗೊಂಡ್ರೆ ಗ್ರೀನ್ ಕಲರ್ ಬರುತ್ತೆ, ಬಿ ಶ್ರೇಣಿ ಅಂತ ಟೈಪ್ ನಮೂದಿಸಿದರೆ ಅದು ರೆಡ್ ಕಲರ್ ಆಗುತ್ತೆ ಅಂತ. ಓಕೆ, ನಾವು ಪೋಸ್ಟ್ ಟೆಸ್ಟ್ ಎಂಟ್ರಿ ಮಾಡಬೇಕಾದ್ರೆ ಆಲ್ರೆಡಿ ಎ ಶ್ರೇಣಿ ಇರ್ತಕ್ಕಂಥ ಎಲ್ಲ ಅದು ಆಲ್ರೆಡಿ ಹಂಗೆ ಬಂದಿರುತ್ತೆ, ಬಟ್ ಅದು ಎಡಿಟ್ ಆಗೋಲ್ಲ ಅನಿಸುತ್ತೆ. ಮೇ ಬಿ ಬಿ ಶ್ರೇಣಿ ಏನಿರ್ತವೆ ಅವು ಮಾತ್ರ ಎಡಿಟ್ ಆಗ್ಬೋದು ಅನಿಸುತ್ತೆ, ಯಾಕಂದರೆ ಈಸಿ ಮಾಡೋದಕ್ಕೆ. ಈಗ ಪೂರ್ವ ಪರೀಕ್ಷೆಯಲ್ಲಿ ಎ ಶ್ರೇಣಿ ಪಡೆದ ಮಗು ಸಾಫಲ್ಯ ಪರೀಕ್ಷೆನಲ್ಲೂ ಎ ಶ್ರೇಣಿಯೇ ಪಡಿಬೇಕೆ ಹೊರತು ಬಿ ಶ್ರೇಣಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕಲಿಕೆ ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ಬರೋದಿಲ್ಲ. ಹಾಗಾಗಿ ಆ ಬಿ ಶ್ರೇಣಿ ಯಾವೆಲ್ಲ ಪಡೆದಿರ್ತಾರೆ ಅಂಥ ಮಕ್ಕಳಿಗೆ ಮಾತ್ರ ಎಡಿಟ್ ಅವಕಾಶ ಕೊಡ್ಬೋದು, ಎ ಶ್ರೇಣಿಗೆ ಅವಕಾಶ ಇರೋದಿಲ್ಲ ಅಂತ ನನ್ನ ಅನಿಸಿಕೆ. ನೋಡೋಣ ಬಿಟ್ಟಾಗ ಅದು ಯಾವ ರೀತಿ ಎಂಟ್ರಿ ಮಾಡೋದು ಅಂತ ಅದನ್ನ ತೋರಿಸ್ತೇನೆ. ಅದಾದ ನಂತರ ಸೆಪ್ಟೆಂಬರ್ ವ್ಯೂ ಒಂದು ಅಂದರೆ ಅರ್ಥ, ಈಗ ಪೂರ್ವ ಪರೀಕ್ಷೆಗೂ ಬಿ ಶ್ರೇಣಿ ಪಡೆದ ಮಗು, ಸಾಫಲ್ಯ ಪರೀಕ್ಷೆಗೂ ಬಿ ಶ್ರೇಣಿ ಪಡೆದ ಮಗುನ ನಾವೇನಂತ ಕರಿತೀವಿ ಅಂದರೆ ಪರಿಹಾರ ಬೋಧನೆಗೆ ಒಳಪಟ್ಟ ಮಗು ಅಂತ ಕರಿತೇವೆ. ಸೊ ಅಂಥ ಮಕ್ಕಳಿಗೆ ನಾವು ಪರಿಹಾರ ಬೋಧನೆಗೆ ಒಳಪಡಿಸಬೇಕಾಗುತ್ತೆ. ಪರಿಹಾರ ಬೋಧನೆಗೆ ಒಳಪಡಿಸ್ಬಿಟ್ಟು ಅವಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ನಿರ್ವಹಿಸಿ ಅವರಿಗೆ ಕಲಿಕೆಯನ್ನು ಒದಗಿಸಬೇಕಾಗುತ್ತೆ. ಒದಗಿಸಿಬಿಟ್ಟು ಮತ್ತೆ ಅಂತಹ ಮಕ್ಕಳಿಗೆ ಸೆಪ್ಟೆಂಬರಲ್ಲಿ ನಾವೇನು ಮಾಡಬೇಕಾಗುತ್ತೆ, ಮತ್ತೆ ಪೋಸ್ಟ್ ಟೆಸ್ಟನ್ನು ಮಾಡಿಬಿಟ್ಟು ಮತ್ತೆ ನಾವು ಅಂಥ ಮಕ್ಕಳಿಗೆ ಗ್ರೇಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಓಕೆ, ಆಗಲೂ ಸಾಧಿಸಿಲ್ಲಪ್ಪ ಅಂದರೆ ಮತ್ತು ಇನ್ನೂ ಒಂದು ಚಾನ್ಸ್ ಇದೆ, ಟೈಮ್ ಲೈನ್ ಟು ಡಿಸೆಂಬರ್ ಎಂಡಿಗಿದೆ. ಓಕೆನಾ? ಡಿಸೆಂಬರ್ ಎಂಡೊಳಗೆ ಎಲ್ಲ ಮಕ್ಕಳು ಕೂಡ ಪರಿಹಾರ ಬೋಧನೆಯಿಂದ ಒಳಪಡುವ, ಯಾರೆಲ್ಲ ಪರಿಹಾರ ಬೋಧನೆಗೆ ಒಳಪಟ್ಟಿರ್ತಾರೆ ಅವರೆಲ್ಲ ಕೂಡ ಮೇನ್ ಸ್ಟ್ರೀಮಿಗೆ ಬರೋಂಗೆ ನಾವು ಚಟುವಟಿಕೆಯನ್ನು ರೂಪಿಸಿ ಕಲಿಕೆಯನ್ನು ಉಂಟು ಮಾಡಬೇಕಾಗಿದೆ. ಇಷ್ಟು ಕಲಿಕಾ ಫಲಗಳನ್ನು ಅವರು ಕಲಿಬೇಕಾಗಿದೆ. ಓಕೆನಾ? ಸೊ ಇದಿಷ್ಟು ಈ ಬ್ರಿಡ್ಜ್ ಕೋರ್ಸ್ಗೆ ಸಂಬಂಧಪಟ್ಟಂಥ ಅಪ್ಡೇಟು. ಓಕೆ, ಈ ಒಂದು ಅಪ್ಡೇಟ್ ನಾನು ನೀಡಿದ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮಾಹಿತಿಗೆ